ಸ್ನೇಹಿತರೆ, ಆಗಸ್ಟ್ 19ನೇ ತಾರೀಕು KCET UGCET ಎರಡನೇ ರೌಂಡ್ ಮತ್ತು ನೀಟ್ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಫಲಿತಾಂಶ ಪ್ರಕಟವಾಗುತ್ತದೆ. ಹಾಗಾದರೆ ರಿಸಲ್ಟ್ ಯಾವಾಗ ಬರುತ್ತೆ? ಕನ್ಫರ್ಮ್ ರಿಸಲ್ಟ್ ಯಾವಾಗ ಬರುತ್ತೆ? ಕಟ್ ಆಫ್ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಎಂತಕ್ಕೆ ಹೆಚ್ಚಾಗ್ಬೋದು? ಈಗ ಸೀಟು ಸರೆಂಡರ್ ಆಗಿದೆ, ಅದರಿಂದ ಸೀಟ್ ಇನ್ಕ್ರೀಸ್ ಆಗಿದೆ. ಮತ್ತು ಸೀಟ್ ಸಿಕ್ಕ ನಂತರ ಯಾವ ಚಾಯ್ಸ್ ಆಯ್ಕೆ ಮಾಡಬೇಕು? ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ 4 ಚಾಯ್ಸ್ ಕೂಡ ನಿಮಗೆ ಸೆಕೆಂಡ್ ರೌಂಡಲ್ಲಿ ಇರೋಲ್ಲ. ಮತ್ತು ನೀಟ್ ಫಸ್ಟ್ ರೌಂಡ್ ಸಂಪೂರ್ಣ ಮಾಹಿತಿ ಮತ್ತು ಸೆಕೆಂಡ್ ರೌಂಡ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಅದರಿಂದ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮತ್ತು ವಿಡಿಯೋಗೆ ಲೈಕ್ ಮಾಡೋದು. ಮೊದಲನೇದಾಗಿ KCET ಮತ್ತು UG ನೀಟ್ ಎರಡಕ್ಕೂ ವೆಬ್ ಆಪ್ಷನ್ ಎಂಟ್ರಿ ಆಗಸ್ಟ್ 13ನೇ ತಾರೀಕಿಗೆ ಮುಕ್ತಾಯವಾಗಿದೆ. ಇದಾದ ನಂತರ ಆಗಸ್ಟ್ 19ನೇ ತಾರೀಕು ಬೆಳಗ್ಗೆ 10 ಗಂಟೆಯ ನಂತರ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಬಿಡುಗಡೆ ಮಾಡ್ತಾರೆ. ಆ ಡೈರೆಕ್ಟ್ ಲಿಂಕ್ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಡೈರೆಕ್ಟ್ ನಾವು ಅದು ಬಿಟ್ಟ ತಕ್ಷಣ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಇಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಪಿನ್ ಮಾಡಿರ್ತೀವಿ. ಇಲ್ಲ ಅಂದರೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ವಾಟ್ಸಪ್ ಚಾನಲ್ಗೆ ಡೈರೆಕ್ಟಾಗಿ ಲಿಂಕ್ ಬರುತ್ತೆ. ವಾಟ್ಸಪ್ ಚಾನಲ್ ಲಿಂಕು ಕಮೆಂಟ್ ಬಾಕ್ಸ್ನಲ್ಲಿದೆ. ಕರ್ನಾಟಕ UG ನೀಟ್ 2026 ಮೊದಲನೇ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಫಲಿತಾಂಶ ಪ್ರಕಟವಾಗುತ್ತದೆ. ಆದರೆ ವಿದ್ಯಾರ್ಥಿಗಳು KA ಅಧಿಕೃತ ಪ್ರಕಟಣೆಯನ್ನು ಕೂಡ ಪರಿಶೀಲಿಸುವುದು ಅತ್ಯಂತ ಮುಖ್ಯವಾಗಿದ್ದು, ರಿಸಲ್ಟ್ ಹೇಗೆ ಚೆಕ್ ಮಾಡಬೇಕು ಅಂದರೆ ಮಾಮೂಲಿ ಫಸ್ಟ್ ರೌಂಡ್ ಹೇಗೆ ರಿಸಲ್ಟ್ ಚೆಕ್ ಮಾಡಿದ್ರೆ ನೀವು ಅದೇ ಥರ UGCET ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಥವಾ ನೀಟ್ ಫಸ್ಟ್ ರೌಂಡ್ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಸಂಬಂಧಿಸಿದ ಲಿಂಕ್ ಅನ್ನು ಹುಡುಕ್ಬೇಕು. ನೀವು KA ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಇಲ್ಲ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರೋ ಲಿಂಕ್ ಬರುತ್ತೆ. ಈಗ ಬಹಳ ಮುಖ್ಯವಾದ ವಿಷಯ ಏನಂದರೆ KCET ಚಾಯ್ಸ್ ಎಂಟ್ರಿ ಬಗ್ಗೆ. ಸೀಟ್ ಸಿಕ್ಕಾದ್ಮೇಲೆ ಈಗ ಸೀಟ್ ಸಿಗಲೂ ಇಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಈಗ ಏನು ಮಾಡಬೇಕಂದ್ರೆ KCET ಎರಡನೇ ರೌಂಡ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಆದ ನಂತರ ಏನಂದರೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಲಭ್ಯವಿರುತ್ತದೆ. ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಇರಲ್ಲ ಯಾರಿಗೂ. ಸೆಕೆಂಡ್ ರೌಂಡಲ್ಲಿ CET ಅವ್ರಿಗೆ ಮಾತ್ರ ಅಂದರೆ ನೀಟವ್ರಿಗೆ ಇರುತ್ತೆ ಚಾಯ್ಸ್ 4 ಗಂಟನೂ. ಆದರೆ CET ಅವ್ರಿಗೆ ಮಾತ್ರ ಸೆಕೆಂಡ್ ರೌಂಡ್ ಆದ್ದರಿಂದ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಇರುತ್ತೆ. ಅದರಿಂದ ಚಾಯ್ಸ್ 1 ಸೀಟ್ ಅಕ್ಸೆಪ್ಟ್ ಮಾಡಿ ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಪ್ರಕ್ರಿಯೆ ಮುಂದುವರಿಸುವಕ್ಕೆ ಚಾಯ್ಸ್ 1 ಕೊಟ್ಟಿರ್ತಾರೆ. ಚಾಯ್ಸ್ 4 ಸೀಟ್ ರಿಜೆಕ್ಟ್ ಮಾಡಿ ಕೌನ್ಸ್ಲಿಂಗ್ನಿಂದ ವಿತ್ಡ್ರಾ ಆಗುವುದು. ಅಂದರೆ ನಾನು ಕೌನ್ಸ್ಲಿಂಗ್ನಲ್ಲಿ ಭಾಗವಹಿಸಲ್ಲ, ನಾನು ಬೇರೆ ಕಡೆ ಸೇರ್ಕೋತೀನಿ, ಸಪ್ರೇಟಾಗಿ ಸೇರ್ಕೋತೀನಿ ಅಂತ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಅಂದರೆ ಚಾಯ್ಸ್ 1 ಆಯ್ಕೆ ಮಾಡುವ ಮೊದಲು ಅದರ ಮುಂದಿನ ರೌಂಡ್ಗಳಲ್ಲಿ ಭಾಗವಹಿಸುವ ಅವಕಾಶ ಮತ್ತು KA ನೀಡುವ ಪರಿಷತ್ತುಗಳು ಕಡ್ಡಾಯವಾಗಿ ಪರಿಶೀಲಿಸಿ. UG ನೀಟ್ 2026 ಮೊದಲನೇ ರೌಂಡಲ್ಲಿ ಏನಂದರೆ UG ನೀಟ್ ಇದು ಮೊದಲನೇ ರೌಂಡ್ ಆಗಿರುವುದರಿಂದ ಚಾಯ್ಸ್ 1 ಮತ್ತು ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಆಪ್ಷನ್ಗಳು ಕೂಡ ಲಭ್ಯ ಇರುತ್ತೆ. KCET ಎರಡನೇ ರೌಂಡ್ ಕಟ್ ಆಫ್ ಬಗ್ಗೆ ಬಹಳ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇದೆ. ಎರಡನೇ ರೌಂಡಲ್ಲಿ ಕಟ್ ಆಫ್ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಕ್ಲೋಸಿಂಗ್ ರ್ಯಾಂಕ್ ನ್ಯೂಮರಿಕಲಿ ಇನ್ಕ್ರೀಸ್ ಆಗಬಹುದು. ಅಂದರೆ ರೌಂಡ್ 1ನಲ್ಲಿ 20,000ಕ್ಕೆ ಕ್ಲೋಸ್ ಆದರೆ ಬ್ರ್ಯಾಂಚು ರೌಂಡ್ 2ನಲ್ಲಿ 25,000 ಅಥವಾ ಅದಕ್ಕಿಂತ ಹೆಚ್ಚಿನ ರ್ಯಾಂಕ್ವರೆಗೂ ಕಟ್ ಆಫ್ ಹೋಗ್ಬೋದು. ಅಂದರೆ ಸೀಟ್ ಇನ್ಕ್ರೀಸ್ ಆಗಿದೆ ಕಾರಣ. ಅಂದರೆ ಸರೆಂಡರ್ ಆಗಿರೋ ಸೀಟ್ಗಳು ನೀವು ಕೂಡ ನಾವು ಒಂದು ವಿಡಿಯೋ ಮಾಡಾಕಿದ್ದೀವಿ. ಅದರಲ್ಲಿ ಎಷ್ಟು ಕಾಲೇಜಲ್ಲಿ ಎಷ್ಟು ಕೋರ್ಸ್ಗಳು ಆ್ಯಡ್ ಆಗಿದ್ದಾವೆ ಮತ್ತು ಸೆಕೆಂಡ್ ರೌಂಡ್ಗೆ, ಅದರಿಂದ ಸೀಟ್ ಇನ್ಕ್ರೀಸ್ ಆಗ್ಬೋದು ಮತ್ತು ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಎಲ್ಲರಿಗೂ ಸೀಟ್ ಸಿಗೋದು ಚಾನ್ಸಸ್ ಕೂಡ ಜಾಸ್ತಿನೇ ಇದೆ. ಕೆಲವು ಬ್ರಾಂಚ್ಗಳಲ್ಲಿ ಕಟ್ ಆಫ್ ಮುಂದೆ ಹೋಗಬಹುದು. ಕೆಲವು ಬ್ರಾಂಚ್ಗಳಲ್ಲಿ ಹೆಚ್ಚು ಕಾಂಪಿಟೇಷನ್ ಇದ್ದರೆ ಕಟ್ ಆಫ್ ಕಡಿಮೆ ಆಗ್ಬೋದು, ಇಲ್ಲಾಂದ್ರೆ ಬದಲಾಗ್ಬೋದು. ಆದ್ದರಿಂದ ಎಲ್ಲ ಕಾಲೇಜುಗಳು ಕಟ್ ಆಫ್ ಖಂಡಿತವಾಗಿ ಹೆಚ್ಚಾಗುತ್ತದೆ ಅಥವಾ ಖಂಡಿತವಾಗಿ ಕಡಿಮೆ ಆಗುತ್ತದೆ ಎಂದು ಹೇಳಲಾಗುವುದಿಲ್ಲ. ಕಟ್ ಆಫ್ ಹೇಗೆ ಬದಲಾಗುತ್ತದೆ ಅಂದರೆ ರೌಂಡ್ 1 ನಂತರ ಕೆಲವು ವಿದ್ಯಾರ್ಥಿಗಳು ಬೇರೆ ಕಾಲೇಜ್ ಅಥವಾ ಬೇರೆ ಕೌನ್ಸ್ಲಿಂಗ್ನಲ್ಲಿ ಸೀಟ್ ಪಡೆದಿದ್ದು ಕೆಲವು ತಮ್ಮ ಅಲಾಟೆಡ್ ಸೀಟನ್ನು ಮುಂದುವರೆಸದೇ ಇರಬಹುದು. ಇದರಿಂದ ಕೆಲವು ಸೀಟ್ ಖಾಲಿ ಉಳ್ಕೊಂಡಿರ್ತವೆ. ಅದರಿಂದ ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡಿದ್ದರಿಂದ ಸೀಟ್ ಇನ್ಕ್ರೀಸ್ ಆಗಿದ್ದರಿಂದ ಕಟ್ ಆಫ್ ಕೂಡ ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ಸ್ಟೂಡೆಂಟ್ ಪ್ರಿಫರೆನ್ಸ್ ಕಾಲೇಜ್ ಅಥವಾ ಬ್ರಾಂಚ್ಗೆ ಮೂವ್ ಆಗುವುದರಿಂದ ಒಂದು ಸೀಟ್ ಖಾಲಿಯಾದಾಗ ಮತ್ತೊಂದು ಸ್ಟೂಡೆಂಟ್ಗೆ ಅಪ್ಗ್ರೇಡ್ ಆಗುವ ಚಾನ್ಸ್ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಮತ್ತೊಂದು ಮುಖ್ಯ ವಿಷಯ, ಆಗಸ್ಟ್ 19ರಂದು KCET ಎರಡನೇ ರೌಂಡ್ ಮತ್ತು UG ನೀಟ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೌನ್ಸಿಲಿಂಗ್ ನಡುವೆ ಕೆಲವು ಸ್ಟೂಡೆಂಟ್ಗೆ ತಮ್ಮ ಪ್ರಿಫರೆನ್ಸ್ ಬದಲಾಯಿಸುವ ಸಾಧ್ಯತೆ ಇದೆ. ಹೀಗಾಗಿ KCET 2026 ರೌಂಡ್ 2 ಅಥವಾ UG ನೀಟ್ 2026 ರೌಂಡ್ 1ಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳು ಆಗಸ್ಟ್ 19ನೇ ತಾರೀಕು 10 ಗಂಟೆ ನಂತರ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಪ್ರಕಟವಾಗುತ್ತದೆ. KA ವೆಬ್ಸೈಟ್ ಅನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡಿ. ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಕಾಲೇಜು ಕೋರ್ಸ್ ಕ್ಯಾಟಗರಿ ಅಲಾಟೆಡ್ ಸೀಟ್ ಮತ್ತು ಮುಂದಿನ ಚಾಯ್ಸ್ ಆಪ್ಷನನ್ನು ಕೇರ್ಫುಲ್ಲಿ ಚೆಕ್ ಮಾಡಿ. ಯಾವುದೇ ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ KA ಅಫಿಷಿಯಲ್ ನೋಟಿಫಿಕೇಷನ್ ಕಡ್ಡಾಯವಾಗಿ ಓದಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ.